ಇರಾನ್ ಹಾಗೂ ಇಸ್ರೇಲ್ ನಡುವಿನ ಭೀಕರ ಯುದ್ಧದ ಎಫೆಕ್ಟ್ನಿಂದ ದೇಶದಾದ್ಯಂತ ಎಲ್ಪಿಜಿ ಎಮರ್ಜೆನ್ಸಿ ಉಂಟಾಗುತ್ತೆ. ಇದೀಗ ಸಿಲಿಕಾನ್ ಸಿಟಿ ಸೇರಿದಂತೆ ನೆರೆಹೊರೆ ಜಿಲ್ಲೆಗಳಿಗೂ ಕೂಡ ಗ್ಯಾಸ್ ಎಫೆಕ್ಟ್ ತಟ್ಟಿದೆ. ಒಂದು ಕಡೆ ಹೋಟೆಲ್ ಬಾಗಿಲು ಮುಚ್ಚಿದರೆ ಮತ್ತೊಂದು ಕಡೆ ಲಕ್ಷಾಂತರ ಜನ ಬಂದು ಹೋಗುವ ದೇವಸ್ಥಾನಗಳಲ್ಲಿ ಕೂಡ ಪ್ರಸಾದ ವಿತರಣೆಗೂ ಸಂಕಷ್ಟ ಎದುರಾಗುತ್ತೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಘಾಟಿ ಸುಬ್ರಹ್ಮಣ್ಯ ದೇಗುಲಕ್ಕೂ ತಟ್ಟಿದ ಸಿಲಿಂಡರ್ ಬಿಸಿ. ಪ್ರಸಾದ ವಿತರಣೆಯಲ್ಲಿ ಬದಲಾವಣೆ ಮಾಡಿದ ಸಿಬ್ಬಂದಿ. ಹೌದು ವೀಕ್ಷಕರೇ, ರಾಜ್ಯದಲ್ಲಿ ಇತಿಹಾಸ ಪ್ರಸಿದ್ಧಿ ಪಡೆದಿರುವ ನಾಗಾರಾಧನೆಯ ಪ್ರಮುಖ ದೇವಸ್ಥಾನವಾಗಿರುವಂತಹ ಘಾಟಿ ಸುಬ್ರಹ್ಮಣ್ಯ ದೇವಾಲಯವು ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದಲ್ಲಿ ಬರುವ ಈ ದೇವಸ್ಥಾನಕ್ಕೆ ಸಿಲಿಂಡರ್ ಅಭಾವ ಇದೀಗ ಉಂಟಾಗ್ಬಿಟ್ಟಿದೆ. ಪ್ರತಿನಿತ್ಯ ಬೆಂಗಳೂರು, ಕೋಲಾರ, ತುಮಕೂರು ಸೇರಿದಂತೆ ಹಲವು ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ರು. ಇಷ್ಟು ದಿನಗಳ ಕಾಲ ದೇವಸ್ಥಾನಕ್ಕೆ ಬರ್ತಾ ಇದ್ದ ಭಕ್ತಾದಿಗಳಿಗೆ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಗ್ತಾ ಇತ್ತು. ಆದ್ರೆ ಇದೀಗ ಬಂದಿರುವ ಸಿಲಿಂಡರ್ ಎಮರ್ಜೆನ್ಸಿಯಿಂದ ದೇವಸ್ಥಾನಕ್ಕೆ ಬಿಸಿ ತಟ್ಟಿದೆ. ಇನ್ನು ಈ ವಿಚಾರದ ಬಗ್ಗೆ ದೇವಾಲಯದ ಆಡಳಿತ ಸಿಬ್ಬಂದಿ ಮಾತನಾಡಿದ್ದು, ಪ್ರಸಾದ ವ್ಯವಸ್ಥೆ ಮಾಡಲು ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಇದೆ. ಅಡುಗೆಗಾಗಿ ಸೌದೆ ಸಿದ್ಧತೆ ಮಾಡಿಕೊಂಡಿರೋದಾಗಿ ತಿಳಿಸಿದ್ದಾರೆ. ಜೊತೆಗೆ ರಜೆ ದಿನಗಳಲ್ಲಿ 12,000 ಜನ ಪ್ರಸಾದ ಸ್ವೀಕರಿಸ್ತಾ ಇದ್ರು. ಈಗ ಕೇವಲ 5,000 ಜನತೆಗೆ ಮಾತ್ರ ಊಟದ ವ್ಯವಸ್ಥೆ ಮಾಡಲಾಗಿದೆ. ಈಗ ಕೇವಲ ಒಂದೇ ಒಂದು ಐಟಮ್ ಪ್ರಸಾದ ವಿತರಣೆ ಮಾಡಲಾಗ್ತಾ ಇದೆ ಎಂದು ತಿಳಿಸಿದ್ದಾರೆ. ನಮಗೆ ಗ್ಯಾಸು ಅಭಾವ ಇರೋದ್ರಿಂದ ನಾವು ಈಗಾಗಲೇ ಒಂದು ವಾರದಿಂದನೇ ನಾವು ಇನ್ಲೆಟ್ ಕಳಿಸಿದ್ವಿ ಮಂಜುನಾಥ ಏಜೆನ್ಸಿ ದೊಡ್ಡಬಳ್ಳಾಪುರದವ್ರಿಗೆ. ಅವರು ಕೊಡ್ತೀವಿ ಅಂತ ಹೇಳಿದ್ರು. ಲಾಸ್ಟ್ ಮೂಮೆಂಟ್ಗೆ 10ನೇ ತಾರೀಕು ರಾತ್ರಿ ಇಲ್ಲ ನಾವು ಸಪ್ಲೈ ಕೊಡೋಕ್ಕಾಗ್ತಾ ಇಲ್ಲ, ನೀವೇನೋ ಪರ್ಯಾಯ ಏನಾರು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ನಾವು ಬೆಳಿಗ್ಗೆ ದಿನ ಮಾಡಿದಾಗೆ ಮಾಡೋಕ್ಕಾಗಲ್ಲ ಅಂಥೇಳಿ ನಾವು ದಿನ 9:30ಯಿಂದ 12:30, 1 ಗಂಟೆವರೆಗೂ ತಿಂಡಿ ಕೊಡ್ತಾಯಿದ್ವಿ. ಮತ್ತು ಅನ್ನ ಸಾಂಬಾರು 3:30, 4 ಗಂಟೆವರೆಗೂ ಕೊಡ್ತಾಯಿದ್ವಿ. ಈ ಗ್ಯಾಸ್ ಅಭಾವದಿಂದ ನಿನ್ನೆ 11ನೇ ತಾರೀಕಿಂದ 11ರಿಂದ 4 ಗಂಟೆವರೆಗೂ ತಿಂಡಿ ಕೊಟ್ಟಿದ್ದೀವಿ. ನಾವು ಸ್ಟೋವ್ ಮತ್ತು ಶೆಡ್ಡೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅಲ್ಲಿ ಮಾಡೋಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ಕೊತಾ ಇದ್ವಿ. ನಾಳೆಯಿಂದ ನಾವು ಸೌದೆ ಒಲೆಯಲ್ಲಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಗ್ಯಾಸ್ ಎಫೆಕ್ಟ್ನಿಂದ ಬಹುತೇಕ ಹೋಟೆಲ್ ಬಂದ್. ಏನೇ ಹೇಳಿ ವೀಕ್ಷಕರೇ, ಎಲ್ಪಿಜಿ ಎಮರ್ಜೆನ್ಸಿಯು ದೇವಸ್ಥಾನ ಮಾತ್ರವಲ್ಲದೆ ಸಾಕಷ್ಟು ಹೋಟೆಲ್ಗಳಲ್ಲಿಯೂ ಸಹ ಅವಾಂತರವನ್ನ ಸೃಷ್ಟಿ ಮಾಡಿಬಿಟ್ಟಿದೆ. ಹೋಟೆಲ್ಗಳಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಗಿ ಬೀಗ ಹಾಕುವ ಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಕೆಲ ದಿನಗಳಿಂದ ಬಹುತೇಕ ಹೋಟೆಲ್ಗೆ ಸರಬರಾಜು ಆಗಬೇಕಿದ್ದ ಎಲ್ಪಿಜಿ ಇನ್ನೂ ಸಹ ಸರಬರಾಜು ಆಗಿಲ್ಲ. ಇದರಿಂದ ಹೋಟೆಲ್ಗಳು ಬಂದ್ ಮಾಡಲಾಗಿದೆ. ಇನ್ನು ಕೆಲ ಹೋಟೆಲ್ಗಳಂತೂ ಸೌದೆ ಒಲೆಗೆ ಮೊರೆ ಹೋಗಿವೆ. ಮತ್ತೊಂದೆಡೆ ಗ್ಯಾಸ್ ಅಭಾವದಿಂದ ಗ್ಯಾಸ್ ಏಜೆನ್ಸಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಗ್ರಾಹಕರಿಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಸಮಸ್ಯೆ ಕುರಿತು ಗ್ಯಾಸ್ ಏಜೆನ್ಸಿಗಳು ಮಾತನಾಡಿದ್ದು, ಕಳೆದ 15 ವರ್ಷಗಳಲ್ಲಿ ನಾವು ಈ ರೀತಿ ಸಮಸ್ಯೆ ಎದುರಿಸಿರಲಿಲ್ಲ. ಕೋವಿಡ್ ಸಂದರ್ಭದಲ್ಲೂ ಉತ್ತಮವಾಗಿ ಗ್ರಾಹಕರಿಗೆ ಸೇವೆಯನ್ನ ಸಲ್ಲಿಸಿದ್ದೇವೆ. ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಹೀಗೆ ಮುಂದುವರೆದ್ರೆ ಸಾಕಷ್ಟು ತೊಂದರೆಯಾಗಲಿದೆ ಎಂದಿದ್ದಾರೆ. ಸರ್, ಕಮರ್ಷಿಯಲ್ ಸಿಲಿಂಡ್ರು ಮುಂಚೆ ನಮ್ಮದು ಏಜೆನ್ಸಿಲಿ ಡೈಲಿ ಒಂದು 150ರಿಂದ 200 ಸಿಲಿಂಡ್ರು ಸೇಲ್ ಆಗ್ತಿತ್ತು. ನಾವು ಸ್ಟಾಕ್ ಬರ್ತಿದ್ದಂಗೆ ವಾಣಿಜ್ಯ ಸಿಲಿಂಡ್ರು ಗ್ರಾಹಕರಿಗೆ ಯಾವುದೇ ಹೋಟ್ಲಿಗಾಗಲಿ ಉದ್ಯಮಿ ಇದಕ್ಕಾಗಲಿ ಯಾರಿಗೂ ಸಮಸ್ಯೆ ಇಲ್ಲದೆ ಕರೆಕ್ಟಾಗಿ ಆನ್ ಟೈಮ್ ಸಪ್ಲೈ ಆಗ್ತಿತ್ತು. ಈಗ ಒಂದು 3-4 ದಿನದಿಂದ ಈಚೆಗೆ ನಮಗೆ ಇಂಡಿಯನ್ ಆಯಿಲ್ ಪ್ಲ್ಯಾಂಟ್ ಕಡೆಯಿಂದನೇ ಕಮರ್ಷಿಯಲ್ ಸಿಲಿಂಡ್ರು ಸಪ್ಲೈ ಸಂಪೂರ್ಣ ಸ್ಥಗಿತ ಆಗಿದೆ. ಸೊ ಹಂಗಾಗಿ ನಾವಿರೋ ಸಿಲಿಂಡ್ರನ್ನ ಎಷ್ಟಿತ್ತೋ ನಮ್ಮಲ್ಲಿ ಏನು ಸ್ಟಾಕು ಇತ್ತೋ ಅದನ್ನೆಲ್ಲ ಹಂಚಿಕೆ ಮಾಡಿಬಿಟ್ಟು ಮಾಮೂಲಿ ಡೊಮೆಸ್ಟಿಕ್ ಮನೆ ಸಿಲಿಂಡರ್ನ ಆನ್ ಟೈಮ್ ಲೋಡ್ ಬರುತ್ತೆ, ಅದನ್ನು ನಾವು ಸಪ್ಲೈ ಮಾಡ್ತೀವಿ. ಸರ್, ಈ ಕಮರ್ಷಿಯಲ್ ಸಿಲಿಂಡರ್ ಯಾವುದೇ ಪೂರೈಕೆನೇ ಆಗ್ತಾ ಇಲ್ವಾ ಅಂತ? ನಮಗೆ ಪ್ಲ್ಯಾಂಟ್ ಕಡೆಯಿಂದ ಬರ್ತಾನೆ ಇಲ್ಲ ಸರ್. ಪೂರೈಕೆ ಇಲ್ಲ ಅಂದರೆ ಹೆಂಗೆ ಸಪ್ಲೈ ಮಾಡೋದು? ಹಾಂ, ಪೂರೈಕೆನೇ ಆಗ್ತಿಲ್ಲ ಸರ್. ಇಷ್ಟು ವರ್ಷಗಳಲ್ಲಿ ಇದೇ ರೀತಿಯಾದಂಥ ಅನುಭವ ಯಾವುದಾದ್ರೂ ಆಗಿದೆ? ಇಲ್ಲ ಸರ್, ಮುಂಚೆ LPGನಲ್ಲಿ ಯಾವತ್ತೂ ಈ ಥರ ಸಮಸ್ಯೆ ಆಗಿರಲಿಲ್ಲ.
ಕೋವಿಡ್ ಟೈಮಲ್ಲೂ ಆನ್ ಟೈಮ್ ಲೋಡ್ ಬರ್ತಾ ಇತ್ತು, ಗ್ರಾಹಕರಿಗೆ ಹೋಟೆಲ್ ಉದ್ಯಮಿಗಳಿಗೆ ಯಾವುದೇ ತೊಂದರೆ ಇಲ್ದಿರ ಸರಬರಾಜು ಮಾಡ್ತಾ ಇದ್ವಿ. ಬಟ್ ಇವಾಗ ಈ ಥರ ನನಗೆ ಗೊತ್ತಿದ್ದಂಗೆ ಒಂದು ಇಷ್ಟು ವರ್ಷದಲ್ಲಿ LPG ಸಮಸ್ಯೆ ವಾಣಿಜ್ಯ ಸಿಲಿಂಡರ್ದು ಇದೇ ಮೊದಲ ಬಾರಿಗೆ ಈ ಥರ ಆಗಿರುತ್ತೆ. ಸರ್ ಬುಕ್ಕಿಂಗ್ ಸಮಸ್ಯೆನೂ ಆಗ್ತಿದೆ. ಬುಕ್ಕಿಂಗ್ ಸಮಸ್ಯೆ ಸಿಕ್ಕಾಪಟ್ಟೆ ಜನ ಪ್ಯಾನಿಕ್ ಆಗಿಬಿಟ್ಟು ಒತ್ತಾ ಇದ್ದಾರೆ ಬುಕ್ಕಿಂಗ್ಗೋಸ್ಕರ. ಬಟ್ ಯಾವುದೇ ಡೊಮೆಸ್ಟಿಕ್ ಗ್ರಾಹಕರು ಯಾವುದೂ ತೊಂದರೆ ಇಲ್ಲದೆ ಸರಬರಾಜು ಆಗುತ್ತೆ. ಬಟ್ ಬುಕ್ಕಿಂಗು ನಿಧಾನಕ್ಕೆ ಮಾಡಿ, ಅವಶ್ಯಕತೆ ಇದ್ದರೆ ಬುಕ್ಕಿಂಗ್ ಮಾಡಿ. ಜನ ನಮ್ಮಲ್ಲಿ ಗ್ಯಾಸ್ ಖಾಲಿ ಆಗ್ಬಿಡುತ್ತೆ, ಇನ್ನೊಂದು ಎಕ್ಸ್ಟ್ರಾ ಇಟ್ಕೊಳ್ಳೋಣ ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೆ ಬುಕ್ಕಿಂಗ್ ಮಾಡಬೇಡಿ. ಅವಶ್ಯಕತೆ ಇದ್ದರೆ ಬುಕ್ಕಿಂಗ್ ಮಾಡಿ ಸಿಲಿಂಡರ್ನ ತಗೊಳ್ಳಿ ಸರ್. ಒಟ್ನಲ್ಲಿ ಯುದ್ಧದ ಎಫೆಕ್ಟ್ನಿಂದ ಗ್ಯಾಸ್ ಅಭಾವ ಸಾರ್ವಜನಿಕ ಬದುಕಿಗೆ ಸಂಕಷ್ಟ ತಂದೊಡ್ಡಿದ್ದು, ಬಹುಪಾಲು ಹೋಟೆಲ್ಗಳು, ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆಯಲ್ಲಿ ವ್ಯತ್ಯಯವಾಗಿದೆ. ಹೀಗೆ ಮುಂದುವರೆದ್ರೆ ದೇಶ ಹಾಗೂ ರಾಜ್ಯದ ಜನ ಮತ್ತಷ್ಟು ಸಂಕಷ್ಟಕ್ಕೀಡಾಗುವ ಸಾಧ್ಯತೆ ಇದೆ. ವಿನಯ್ ಅರಸ್, ಸ್ಪೀಡ್ ನ್ಯೂಸ್ ಕನ್ನಡ, ದೇವನಹಳ್ಳಿ. LPG ಕೊರತೆಯಿಂದ ಸಾರ್ವಜನಿಕರಿಗೆ ಆರ್ಥಿಕವಾಗಿಯೂ ಸಂಕಷ್ಟ ಎದುರಾಗಿದೆ. ಗ್ಯಾಸ್ ಸಮಸ್ಯೆಯಿಂದ ಎಲ್ಲ ಪದಾರ್ಥಗಳ ಮೇಲೂ ಬೆಲೆ ಹೆಚ್ಚಿಸುತ್ತಾರೋ ಎಂಬ ಆತಂಕ ಜನರಲ್ಲಿ ಕಾಡುತ್ತಿದೆ. ಈ ಸಮಸ್ಯೆಗಳು ಬೇಗ ಸರ್ಕಾರಗಳು ಬಗೆಹರಿಸಬೇಕಿದೆ.